ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಮನೆ ಊಟ ಚಾನಲ್. ಇವತ್ತು ಚೋಲೆ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ 2 ಹಸಿಮೆಣಸಿನ್ಕಾಯಿ ನೋಡಿ, ಇವೆಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಈರುಳ್ಳಿ ಗೋಲ್ಡಿಶ್ ಕಲರ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋತಾನೆ ಇರಬೇಕಾಗತ್ತೆ. ಈಗ 1 ಟೇಬಲ್ ಟೀ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಅರ್ಧ ಟೇಬಲ್ ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಮತ್ತು 3/4 ಟೇಬಲ್ ಟೀ ಸ್ಪೂನ್ನಷ್ಟು ಗರಂ ಮಸಾಲ, ಹಾಗೆ 2 ರಿಂದ 3 ಟೇಬಲ್ ಟೀ ಸ್ಪೂನ್ನಷ್ಟು ಚೋಲೆ ಮಸಾಲ ಪೌಡರ್ ಇವೆಲ್ಲವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ, ಫ್ರೈ ಮಾಡ್ಕೋತಾ ಇದ್ದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಮೀಡಿಯಮ್ ಸೈಜ್ ಟೊಮೊಟೊವನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಥರ ಮಾಡ್ಕೊಂಡಿರಬೇಕು. ಅದನ್ನು ಕೂಡ ಇದಕ್ಕೆ ಹಾಕಿ ಈ ರೀತಿ ಮಾಡ್ಕೋಬೇಕಾಗತ್ತೆ. ಈಗ ಬೇಯಿಸಿರೋವಂತಹ ಕಾಬೂಲ್ ಕಡಲೆಕಾಳನ್ನ ಇದರೊಳಗಡೆ ಹಾಕ್ಕೊಳ್ಬೇಕು. ಈಗ ಈ ರೀತಿ ತಿರುಗಿಸ್ಬೇಕು. ಆ ಫ್ಲೇವರೆಲ್ಲ ಕಾಳಿಗೆಲ್ಲ ಹೋಗ್ಬೇಕಲ್ವ, ಸೊ ಅದಕ್ಕೆ ಮಸಾಲೆ ಎಲ್ಲ ಹೋಗಬೇಕು ಅದಕ್ಕೆ. ಸೊ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ನೋಡಿ, ಬಬಲ್ಸ್ ಬರ್ತಾ ಇದೆ. ಚೆನ್ನಾಗಿ ಕುದಿಬೇಕು, ಕುದೀತಾ ಇದೆ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಈಗ ಆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕಿಬಿಟ್ರೆ ಈ ಕೊತ್ತಂಬರಿ ಸೊಪ್ಪು ಫ್ಲೇವರ್ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಚೋಲೆ ಮಸಾಲ ರೆಡಿ ಆಗಿಬಿಟ್ಟಿದೆ. ಈ ಚೋಲೆ ಮಸಾಲಾನ ನೀವು ಮನೆಯಲ್ಲೇ ಚಪಾತಿ, ಪೂರಿ, ರೋಟಿ, ನಾನ್ ಇವೆಲ್ಲದಕ್ಕೂ ಹಾಕ್ಕೊಂಡು ಸವಿಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.